ಇವತ್ತು ಮುಖ್ಯಮಂತ್ರಿಗಳ ಮನೆಗೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ನಮ್ಮ ಕಾಲದಲ್ಲಿ ಯಾವ ಹಗರಣವೂ ಆಗಿಲ್ಲ, ಎಲ್ಲ ಬಿಜೆಪಿಯವರ ಕಾಲದಲ್ಲೇ ಆಗಿರೋದು. ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ರಾಜಕೀಯಕ್ಕಾಗಿ ಪ್ರತಿಭಟನೆ ಮಾಡಿದ್ರೆ ಮಾಡಲಿ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾ ಅಂತ ಏನು ಕರಿತೀವಿ, ಇಲ್ಲಿ ಸೈಟು ಹಂಚಿಕೆ ವಿಚಾರದಲ್ಲಿ ಆದಂಥ ಅಕ್ರಮಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯವರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದರು. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದರು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ನಮ್ಮ ಕಾಲದಲ್ಲಿ ಯಾವ ಹಗರಣವೂ ಆಗಿಲ್ಲ, ಎಲ್ಲ ಬಿಜೆಪಿಯವರ ಕಾಲದಲ್ಲಿ ಆಗಿರೋದು. ಬಿಜೆಪಿ ನಾಯಕರಿಗೆ ಈ ರೀತಿಯಾಗಿ ಡಿಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜಕೀಯಕ್ಕಾಗಿ ಅವರು ಪ್ರತಿಭಟನೆಯನ್ನ ಮಾಡೋದಿದ್ರೆ ಮಾಡಲಿ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಸೈಟ್ಗೆ ಜಮೀನನ್ನ ಮಾಡಿ ಸ್ಯಾಂಕ್ಷನ್ ಮಾಡಿದ್ದೇವೆ. ಸೈಟ್ ಯಾವ ಸೈಟು ಇನ್ನೊಂದು ಕಡೆಯಲ್ಲಿ ಚನ್ನಪಟ್ಟಣದ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ. ಚನ್ನಪಟ್ಟಣ ಬೆಂಗಳೂರು ನಗರಕ್ಕೆ ಸೇರ್ಪಡೆ ವಿಚಾರ ಇನ್ನೆರಡು ದಿನದಲ್ಲಿ ಕಾದು ನೋಡಿ, ಇದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಟೆಕ್ಸ್ಟ್ ಬುಕ್ ನೋಡಿ. ಬೆಂಗಳೂರಿಗೆ ರಾಮನಗರ ಸೇರ್ಪಡೆ ಬಗ್ಗೆ ಡಿಕೆಶಿ ಅವರು ಪುನರುಚ್ಚಾರ ಮಾಡಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ. ಹಾಗಾದ್ರೆ ಚನ್ನಪಟ್ಟಣವನ್ನ, ರಾಮನಗರ ಜಿಲ್ಲೆಯಲ್ಲಿರುವಂಥ ಚನ್ನಪಟ್ಟಣವನ್ನ ಬೆಂಗಳೂರಿಗೆ ಸೇರಿಸ್ತಾರಾ, ಸೇರ್ಪಡೆಗೊಳಿಸ್ತಾರಾ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಹುಟ್ಟಿಕೊಳ್ತಾ ಇವೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಕಾವು ಕೂಡ ಜೋರಾಗ್ತಾ ಇದೆ. ಅಲ್ಲಿ ಯಾರು ಸ್ಪರ್ಧೆಯನ್ನ ಮಾಡ್ತಾರೆ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳ ನಡುವೆ ಈಗ ಹುಟ್ಕೊಂಡಿರುವಂಥ ಹೊಸ ಚರ್ಚೆ ಅಂತ ಹೇಳಿದ್ರೆ ಚನ್ನಪಟ್ಟಣವನ್ನ ಬೆಂಗಳೂರಿಗೆ ಸೇರಿಸ್ತಾರಾ ಅಂತೇಳಿ. ಈ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಮಾತನಾಡಿದ್ದಾರೆ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ನಾವು ಬೆಂಗಳೂರು ಜಿಲ್ಲೆ. ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ, ನಾವೆಲ್ಲ ಇದ್ದಿದ್ದೇ ಬೆಂಗಳೂರು ಜಿಲ್ಲೆ, ಈಗೂ ಬೆಂಗಳೂರು ಜಿಲ್ಲೆನೇ. ನಮ್ಮದು ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಗಡಿ, ಜನಕಪುರ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಮಗಿರೋ ಹೆಸರನ್ನ ನಾವೇ ತಿಳ್ಕೋಬೇಕು. ರಾಮನಗರ ಡಿವಿಷನ್ ನಮ್ಮದು, ತಪ್ಪೇನಿಲ್ಲ. ಆ ಡಿವಿಷನ್ ಆಗಿ ಉಳ್ಕೊಂಡಿರ್ತದೆ. ನಮ್ಮ ಜಿಲ್ಲಾ ಕಚೇರಿನೂ ಅಲ್ಲೇ ಇರ್ತದೆ. ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿ ಇಲ್ಲ, ಕುಣಿಗಲ್ಗೂ ಇದಕ್ಕೂ ಸಂಬಂಧ ಇಲ್ಲ. ಕುಣಿಗಲ್ಲು ತುಮಕೂರು ಜಿಲ್ಲೆ. ಎಂಪಿ ಕ್ಷೇತ್ರ. ಸರಿಗ ಹಿಂದೆ ಇದ್ದಂಥ ಕುಮಾರಸ್ವಾಮಿ ಅವರು ರಾಮನಗರ ಮತ್ತು ಚನ್ನಪಟ್ಟಣವನ್ನ ಅವಳಿ ನಗರವನ್ನಾಗಿ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ರು, ಅಂದ್ರೆ ಪಾಲಿಕೆ ಮಾಡೋ ರೀತಿ. ಆದ್ರೆ ನೀವು ನೋಡಿದ್ರೆ ಬೆಂಗಳೂರನ್ನ ಸೇರಿಸ್ತೀನಿ ಅಂತ ಹೇಳ್ತಿದ್ರು. ಬೆಂಗಳೂರು ನಾನು ಏನು ಹೇಳಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿಲ್ಲ. ಅವ್ರು ಹೇಳಿದ್ರು, ಅವ್ರಿಗೆ ಅಧಿಕಾರ ಇತ್ತು, 2 ಸತಿ CM ಆಗಿದ್ರು, ಮಾಡಿದ್ರ? ನಾನು ಹೇಳ್ತಾರಲ್ಲ, ಮಾತು ಮಾಡಿದ್ರು. ನಾನೇನೋ ಮಾತು ಕೊಟ್ಟರೆ ನಾನು ಮಾತು ಉಳಿಸ್ಕೊಡೋದು, ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ನಾವು ಬೆಂಗಳೂರು ಜಿಲ್ಲೆ. ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ, ನಾವೆಲ್ಲ ಇದ್ದಿದ್ದೇ ಬೆಂಗಳೂರು ಜಿಲ್ಲೆ, ಈಗೂ ಬೆಂಗಳೂರು ಜಿಲ್ಲೆನೇ. ನಮ್ಮದು ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಗಡಿ, ಜನಕಪುರ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಮಗಿರೋ ಹೆಸರನ್ನ ನಾವೇ ತಿಳ್ಕೋಬೇಕು. ರಾಮನಗರ ಡಿವಿಷನ್ ನಮ್ಮದು, ತಪ್ಪೇನಿಲ್ಲ. ಆ ಡಿವಿಷನ್ ಆಗಿ ಉಳ್ಕೊಂಡಿರ್ತದೆ. ನಮ್ಮ ಜಿಲ್ಲಾ ಕಚೇರಿನೂ ಅಲ್ಲೇ ಇರ್ತದೆ. ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿ ಇಲ್ಲ, ಕುಣಿಗಲ್ಗೂ ಇದಕ್ಕೂ ಸಂಬಂಧ ಇಲ್ಲ. ಕುಣಿಗಲ್ಲು ತುಮಕೂರು ಜಿಲ್ಲೆ. ಎಂಪಿ ಕ್ಷೇತ್ರ. ಸರಿಗ ಹಿಂದೆ ಇದ್ದಂಥ ಕುಮಾರಸ್ವಾಮಿ ಅವರು ರಾಮನಗರ ಮತ್ತು ಚನ್ನಪಟ್ಟಣವನ್ನ ಅವಳಿ ನಗರವನ್ನಾಗಿ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ರು, ಅಂದ್ರೆ ಪಾಲಿಕೆ ಮಾಡೋ ರೀತಿ. ಆದ್ರೆ ನೀವು ನೋಡಿದ್ರೆ ಬೆಂಗಳೂರನ್ನ ಸೇರಿಸ್ತೀನಿ ಅಂತ ಹೇಳ್ತಿದ್ರು. ಬೆಂಗಳೂರು ನಾನು ಏನು ಹೇಳಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿಲ್ಲ. ಅವ್ರು ಹೇಳಿದ್ರು, ಅವ್ರಿಗೆ ಅಧಿಕಾರ ಇತ್ತು, 2 ಸತಿ CM ಆಗಿದ್ರು, ಮಾಡಿದ್ರ? ನಾನು ಹೇಳ್ತಾರಲ್ಲ, ಮಾತು ಮಾಡಿದ್ರು. ನಾನೇನೋ ಮಾತು ಕೊಟ್ಟರೆ ನಾನು ಮಾತು ಉಳಿಸ್ಕೊಡೋದು, ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292,
ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.